ರಾಣಿ ರಾಣಿ ಏಳೆ ಮೇಲೆ ಏನಮ್ಮ? ನನ್ನ ಚಿನ್ನದ ಬೆಳೆಗಳು ಕಾಣ್ತಾ ಇಲ್ವೇ? ಅಲ್ಲೇ ಸರಿಯಾಗಿ ನೋಡಮ್ಮ. ಇಲ್ಲ ಕಣೆ, ಸ್ನಾನಕ್ಕೆ ಹೋಗಕ್ ಮುಂಚೆ ಆ ಗೂಡ್ನಲ್ಲಿ ಇಟ್ಟಿದ್ದೆ. ಯಾಕಮ್ಮ ಇಷ್ಟು ಬೇಜಾಡ್ತೀಯಾ? ಇನ್ನೊಂದ್ಸರಿ ನೋಡಮ್ಮ. ಎಲ್ಲ ಹುಡುಕದೆ, ಎಲ್ಲೂ ಇಲ್ಲ ಕಣೆ. ನಾ ಸ್ನಾನಕ್ ಹೋದಾಗ ನಿಮ್ಮಪ್ಪ ಇಲ್ಲೇ ಇದ್ರು. ಆಮೇಲೆ ಬಂದ್ ನೋಡಿದ್ರೆ ಬಳೆನೂ ಇಲ್ಲ, ಅವರೂ ಇಲ್ಲ. ಏನಮ್ಮ ನೀನ್ ಹೇಳೋದು? ಹೌದೇ, ಅವರೇ ತಗೊಂಡ್ ಹೋಗಿದ್ದಾರೆ. ಅದನ್ನು ಮಾರ್ ಕುಡ್ಕೊಂಡ್ ಬಂದ್ರೆ ಏನೇ ಗತಿ? ನೀನೇನ್ ಚಿಂತೆ ಮಾಡ್ಬೇಡಮ್ಮ. ಅಪ್ಪ ಕೆಲ್ಸಕ್ ಹೋಗಿರ್ಬೇಕು. ಏನೇ ಆದ್ರೂ ನಾನು ಅಲ್ಲಿಗೆ ಹೋಗಿ ವಿಚಾರಿಸ್ತೀನಿ. ಯಾಕೆ ಇಷ್ಟೊಂದು ಗಾಬರಿ? ಅಪ್ಪ ಅಮ್ಮಂದಿರ ಚಿನ್ನದ ಬೆಳೆ ತಗೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಏನ್ ಹೇಳ್ತಿದ್ದೆ ನೀನು? ಅಮ್ಮ ಈ ವಿಷಯ ಹೇಳಿದಾಗ ನನಗೂ ನಂಬಿಕೆ ಬರ್ಲಿಲ್ಲ. ಅಪ್ಪ ಕೆಲಸ ಮಾಡೋ ಅಂಗಡಿ ಹತ್ರ ಹೋಗಿದ್ದೆ, ಅವ್ರಲ್ಲೂ ಇರ್ಲಿಲ್ಲ. ಅವ್ರೀಗ ಎಲ್ಲಿ ಹೋಗಿರ್ಬೋದಾ? ನೀನೇನು ಯೋಚನೆ ಮಾಡಬೇಡ ರಾಣಿ, ಅವ್ರು ಎಲ್ಲೋಗಿರ್ತಾರಂತ ನಂಗೆ ಗೊತ್ತು. ನಿನ್ ಮನೆಗೆ ಹೋಗು. ಚಂದ್ರಪ್ಪನವ್ರೆ, ಏನಿದು ಬೆಳಗ್ಗೆನೆ ಕುಡಿಯಕ್ಕೆ ಶುರು ಮಾಡ್ಬಿಟ್ಟಿದ್ದೀರಾ? ಸರ್, ಮನೇಲಿ ಚಿನ್ನದ ಬೆಳೆಗಳು ಕಾಣಿಸ್ತಾ ಇಲ್ಲ ಅಂತ ಎಲ್ಲರೂ ಗಾಬರಿಯಾಗಿದ್ದಾರೆ. ನೀವೇನ ನೋಡಿದ್ರ? ಬಳೆನ ಅದನ್ನ ನೆನೆಸ್ಬೇಡಪ್ಪ. ಅದನ್ನ ಜ್ಞಾಪಿಸ್ಕೊಂಡ್ರೆ ವಿಷ ಕುಡಿಬೇಕನ್ಸುತ್ತೆ. ಯಾಕೆ ಸರ್, ಏನಾಯ್ತು? ಆ ಬಳೆನ ಬಡ್ಡಿ ನಾಗರಾಜನಿಂದ ತಗೊಂಡೋಗಿ ಇಟ್ಟೆ. ಅವನು ಅದನ್ನ ಅಳ್ಳಾಡಿಸಿ ನೋಡಿ ಅದು ಅಪ್ಪಟ್ಟು ಚಿನ್ನದಲ್ಲ ಅಂತ 250 ರೂಪಾಯಿ ಕೊಟ್ಟ. ಮೋಸ ಮಾಡಿಬಿಟ್ನಪ್ಪ, ಮೋಸ. ಆ ಬಡ್ಡಿ ನಾಗರಾಜಯ್ಯ ನಿಮ್ಗೂ ಮೋಸ ಮಾಡದ್ನಾ? ಅದಿರ್ಲಿ, ಯಾರಾದ್ರೂ ಕುಡಿಯಕ್ಕೋಸ್ಕರ ಹೆಂಡತಿ ಚಿನ್ನದ ಬೆಳೆಗಳನ್ನ ಅಡ ಇಡ್ತಾರ? ಈ ಸೀರೆ ತಗೊಳ್ಳೋಣ ಅಂತಿಟ್ಟೆ. ಸೀರೆ ತಗೊಳಕ್ಕೋಸ್ಕರ ಯಾರಾದ್ರೂ ಇಂತ ಕೆಲಸ ಮಾಡ್ತಾರ? ಅದೇನಪ್ಪ ಇವತ್ತಿನ ವಿಶೇಷ. ನಮ್ ಮದುವೆ ಆಗಿ ಇವತ್ತಿಗೆ 25 ವರ್ಷ ಆಯ್ತು. ಅವಳಿಗೊಂದು ಸೀರೆ ಪ್ರೆಸೆಂಟ್ ಮಾಡೋಣ ಅಂತ ಈ ಕೆಟ್ಟ ಕೆಲಸ ಮಾಡಿದೆ. ಬಳೆನೇನಪ್ಪ ಬೇಕಾದ ಬಿಡಿಸ್ಕೋಬಹುದು, ಆದ್ರೆ ಇಂಥ ದಿವಸ ಮತ್ತೆ ಬರುತ್ತಾ? ಸರ್, ಮನೇಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಬೇಗ ಹೋಗಿ ನಿಮ್ ಹೆಂಡತಿಗೆ ಸೀರೆ ಕೊಟ್ಟು ಖುಷಿ ಪಡಿಸಿ. ಬಳೆ ನಾಳ ವಿಷಯ ಹೇಳಿ ಅವ್ರ ಮನಸ್ಸನ್ನು ನೋಯಿಸ್ಬೇಡಿ. ಬೇಕಾದ್ರೆ ಪಾಲಿಶ್ ಕೊಟ್ಟಿದ್ದೀನಿ, ಆನಂದ್ ಬರ್ತಾ ತರ್ತಾನೆ ಅಂತ ನನ್ ಮೇಲೆ ಹೇಳ್ಬಿಡಿ. ಆಗ್ಲಪ್ಪ, ಹಂಗೆ ಹೇಳ್ತೀನಿ. ನೀನು ಮಾತ್ರ ತಪ್ಪಿಸ್ಬೇಡ, ಊಟಕ್ಕೆ ಮನೆಗೆ ಬಂದ್ಬಿಡು. ನೀನು ಒಂದು ಮಾತು ಅವ್ರಿಗೆ ಹೇಳು. ಹಿಂದೆ ನಿಂತ್ಕೊಳ್ರಿ, ಹಿಂದೆ ನಿಂತ್ಕೊಳಮ್ಮ. ಇನ್ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಹಿಂದೆ ಹಿಂದೆ ನಿಂತ್ಕೊಳ್ಳಿ. ಏನಾಯ್ತು ನೋಡಿ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಪಾಪ ವಿಷ ಕುಡಿದು ಸತ್ರಂತೆ. ಆ ಪಾಪಿ ನಾಗರಾಜಯ್ಯ ಅವಳನ್ನ ಕೆಡಿಸಿ ದುಡ್ಡು ಕೊಟ್ನಂತೆ. ಆ ವಿಷಯ ಗಂಡನ್ ಗೊತ್ತಾಗಿ ಚೆನ್ನಾಗ್ ಹೊಡೆದ್ನಂತೆ. ಆ ದುಃಖ ತಡಿಲಾರ್ದೆ ಮಗುಗ್ ವಿಷ ಹಾಕಿ ತಾನೂ ಕುಡಿದ್ಲಂತೆ. ಅದನ್ನ ನೋಡಿ ಗಂಡ ವಿಷ ಕುಡಿದ್ ಸತ್ನಂತೆ. ಪಾಪ ಅವ್ರ ಇಡೀ ಸಂಸಾರನೇ ನಾಶ ಆಯ್ತು. ಆ ಬಡ್ಡಿ ನಾಗರಾಜಯ್ಯನ್ಗೆ ಬರ್ಬಾರದ್ ಬರ, ಗರ ಬಡದ್ ಸಾಯ. ಆ ಕೆಟ್ನನ್ ಮಗನ್ಗೆ ಗತಿ ಕಾಣಿಸೋರು ಯಾರು ಇಲ್ವಾ? ಇವತ್ತೇನೇ ತಂದಿದ್ಯಾ ಇಡಕ್ಕೆ? ಇಡಕ್ ಬಂದಿಲ್ಲ, ಕೇಳಕ್ ಬಂದಿದ್ದೀನಿ. ಏನ್ ಕೇಳಕ್ಕೆ? ಬೆಳಗ್ಗೆ ಚಂದ್ರಪ್ಪ ಅನ್ನೋರು 2 ಚಿನ್ನದ ಬೆಳೆಗಳು ಇಟ್ಟೋದ್ರಲ್ಲ, 4,000 ರೂಪಾಯಿ ಬೆಲೆ ಬಾಳೋ ಬಳೆಗಳಿಗೆ ಅದು ಅಪ್ಪಟ ಚಿನ್ನದಲ್ಲ ಅಂತ 250 ರೂಪಾಯಿ ಕೊಟ್ಟಿದ್ದೀರಲ್ಲ, ಇದು ನ್ಯಾಯನ ಧರ್ಮನ? ಹೌದಯ್ಯ, ನಮ್ಮ ಧರ್ಮ ಅದೇ ಹೇಳುತ್ತೆ. ನೀವು ಕಷ್ಟದಲ್ಲಿದ್ದಾಗ ಹಣ ಬೇಕು ಅಂತ ನಮ್ಮ ಹತ್ರ ಬರ್ತೀರಾ, ನಾವು ನಿಮಗೆ ದುಡ್ಡು ಕೊಟ್ಟು ನಿಮ್ ಕಷ್ಟ ಪರಿಹಾರ ಮಾಡ್ತೀವಿ, ಅದಕ್ಕೆ ತಕ್ಕ ಬಡ್ಡಿ ವಸೂಲಿ ಮಾಡ್ತೀವಿ. ಮೊನ್ನೆ ಆ ಬಡ ಹೆಂಗ್ಸ್ ಬಂದಾಗ ದುಡ್ಡು ಕೊಡ್ತೀನಿ ಅಂತ ಬಾಗ್ಲಾಕೊಂಡ್ರಲ್ಲ, ಹೋಗ್ತಾವಳ ಅಳ್ತಾ ಹೋದ್ಲು. ಇವತ್ತವಳ ಗತಿ ಏನಾಯ್ತು ಅಂತ ನಿಮ್ಗೆ ಗೊತ್ತಾ? ಅವಳಗ್ ಚಟ ಇತ್ತು, ನನ್ನ ಹತ್ರ ಬಂದ್ಲು, ದುಡ್ಡು ಇಸ್ಕೊಂಡು ಹೋದ್ಲು. ಇವತ್ತಿನ ಹತ್ರಲ್ಲೂ ಹೋಗಿರ್ಬೇಕು. ಅವಳು ಯಾರ ಜೊತೆನೂ ಹೋಗ್ಲಿಲ್ಲ, ಈ ಪ್ರಪಂಚನ ಬಿಟ್ಟು ಹೊಟ್ಟೋದ್ಲು. ನೀವು ಮಾಡಿದ ಪಾಪದಿಂದ ಅವಳ ಇಡೀ ಕುಟುಂಬ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡು ನಾಶ ಆಗೋಯ್ತು. ಅದು ನಿಮ್ಮಿಂದ. ಅರೆ, ಅದು ಅವ್ರವ್ರ ಕರ್ಮ, ಅದನ್ನ ಕಟ್ಕೊಂಡು ನನಗೇನೆ ಆಗ್ಬೇಕು? ನಿಮಗ್ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ಯಾ? ನೀವಿರೋ ಈ ಮನೆ ಒಂದು ಹುತ್ತ, ನೀವೊಂದು ವಿಷ ಸರ್ಪ. ಹೌದಯ್ಯ, ನನ್ನ ಹೆಸರು ನಾಗರಾಜಯ್ಯ ಅಂತಾನೆ, ಅದರಿಂದ ನಿನಗೇನಾಗ್ಬೇಕು? ಸುಮ್ನೆ ನನ್ನ ಸಮಯ ಹಾಳು ಮಾಡ್ಬೇಡ. ನನ್ನ ಹತ್ರ ಏನಾದ್ರೂ ವ್ಯವಹಾರ ಇದ್ರೆ ಇಲ್ಲಿಗೆ ಬಾ. ಆಯ್ತು, ನಾಳೆ ಬಂದು ನನ್ನ ನಿಮ್ಮ ವ್ಯವಹಾರದ ಬಾಕಿ ಚುಕ್ತಾ ಮಾಡ್ತೀನಿ. ಬರ್ತೀನಿ ನಾಗರಾಜನವರೇ. ಚಂದ್ರು, ಜೀವನದಲ್ಲಿ ರಸಿಕತೆ ಮುಖ್ಯ ಕಣಯ್ಯ. ನಾವು ಹುಡುಗರಾಗಿದ್ದಾಗ
ನಮ್ಮಷ್ಟು ಪೋಲಿಗಳು ಈ ಊರ್ನಲ್ಲಿ ಯಾರಿದ್ರು ಹೇಳಿ ನೋಡೋಣ. ಮೆಲ್ಲಗೆ ಮಾತಾಡೋ, ನನ್ ಹೆಂಡತಿ ಇದ್ದಾಳೆ. ನಿನ್ನ ಮನ್ಲು ಇದೆ ಗೋಳೆನಾ? ಅಯ್ಯೋ, ಎಲ್ಲರ ಮನೆ ದೋಸೆನು ತೂತೆ. ಆದ್ರೂ ಭಜನ್, ನನ್ಗೆ ಯಾಕೋ ನೀನ್ ನೋಡಿದ್ರೆ ಒಂದು ಅನುಮಾನ. ಏನು? ಯಾಕಪ್ಪ? ನೀನ್ ಈಗಲೂ ಈ ವಯಸ್ಸಿನಲ್ಲೂ ಮೊದ್ಲಿನ ತರ ಆಟ ಆಡ್ತೀಯ ಅಂತ ಅನ್ಸುತ್ತೆ. ಆದ್ರೂ ಮೊದಲನಷ್ಟು ಆಗೋದಿಲ್ಲ ಕಣಯ್ಯ. ಅದಿರ್ಲಿ ಭಜನ್, ನಿನ್ನ ಬಾಂಬೆ ಹೇಗಿದ್ಯೋ? ಅದೇನೆಯ ಬರೀ ಕಾಂಕ್ರೀಟ್ ಜಂಗಲು, ಅದೇ ಚಂದ್ರಗಿರಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಎಲ್ಲಾ ಕಡೆನೂ ಹೊಸರು ತುಂಬಿಕೊಂಡಿರೋದಕ್ಕೆ. ರಾಜೇಶ್ವರಿ ದೇವಿ ಅವರೇ, ಕುಡಿಲಿಕ್ಕೆ ಏನಾರು ಕೊಡ್ತೀರಾ? ಏನಯ್ಯ ಮನೇಲೆ ಶುರು ಮಾಡ್ಬಿಟ್ಟಿದ್ಯಾ? ಅದಲ್ಲ ಕಣಯ್ಯ, ಟೀ 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 ಇಷ್ಟ ಹೊತ್ತಲ್ಲಿ ಟೀ ಟೀ. ಭಜನ್ರವ್ರೆ, ಟೀಗೆ ಸಕ್ಕರೆ ಜಾಸ್ತಿ ಬೇಕೋ ಕಡಿಮೆ ಬೇಕೋ? ಬೇಡಮ್ಮ, ನಿಮಗ್ ತೊಂದ್ರೆನೇ ಕೊಡೋದಿಲ್ಲ. ನಾನು ಟೀ ಕಾಫಿ ಕುಡಿಯೋದೇ ಇಲ್ಲ. ನೀವು ಟೀ ಕಾಫಿನೇ ಕುಡಿಯಲ್ವಾ? ಆಮೇಲೆ ಏನ್ ಇನ್ನು ಕೂತಿದ್ಯಾ? ಸೂರ್ಯ ಮುಳುಗಬೇಕು, ನಾವು ಏಳಬೇಕು ಅಲ್ವಾ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮ್ಯಾನೇಜರ್. ಹೌ ಇಸ್ ಎವ್ರಿಥಿಂಗ್? ಫೈನ್ ಸರ್. ಏನಾದ್ರೂ ಗಲಾಟೆ? ಇಲ್ಲ, ಗಲಾಟೆ ಏನಿಲ್ಲ ಸರ್. ಪ್ರತಿ ತಿಂಗಳು ಕೂಡ ಮಾಮೂಲಿ ತಪ್ಪದೆ ಕಳಿಸ್ತಾ ಇದ್ದೀವಿ. ಹಾಗೂ ಏನಾದ್ರೂ ಗಲಾಟೆ ಆದ್ರೆ ನಮ್ ಕಡೆ ಜನ ಇದಾರಲ್ಲ ಸರ್. ಗುಡ್. ಶೋ ಯಾವಾಗ? ಇನ್ನೇನು ಇಷ್ಟರಲ್ಲಿ ಶುರು ಆಗುತ್ತೆ. ಓಕೆ. ಇದೇನ್ ದೊಂಬರಾಣ ಅಂತ ತಿಳ್ಕೊಂಡ ನಿಂಗೆ ಇಷ್ಟ ಬಂದ ಕುಣಿಯಕ್ಕೆ ಹೋಗ ಆಚೆ. ಏನಯ್ಯ ಕುದ್ಕೆ ಪಟ್ಟಿ ಹಿಡಿದ್ಯಾ? ಬಿಡ, ಸುಮ್ಮನೆ ಅಲ್ಲಪ್ಪ, ದುಡ್ಡು ಕೊಟ್ಟಿದ್ದೀನಿ. ನೋಡಕ್ ಜಂಟ್ಲು ಬಂದಿದ್ದಂಗಿದ್ಯಾ? ಇಷ್ಟೊಂದು ವಯಸ್ಸಾದ ನಾಶ ಆಗಲ್ಲ ನಿಂಗೆ? ಏನಯ್ಯ ನನಗೆ ವಯಸ್ಸಾಯ್ತು ಅಂತೇನೆಯಾ? ನಿಮ್ಮ ಅಪ್ಪಂಗ ಹೋಗ ಆಚೆ. ಅಪ್ಪಾಗಿ ಬಾಧ್ಯ. ಓ ಚಂದ್ರಪ್ಪ, ನೀವಿಲ್ಲಿ? ನನ್ನ ಫ್ರೆಂಡ್ ಭಜನ್ ಲಾಲ್ ಅಂತ ಬಾಂಬೆಯಿಂದ ಬಂದಿದ್ದಾನೆ, ದೊಡ್ಡ ಬಿಸ್ನೆಸ್ ಮ್ಯಾನ್. ಗ್ಲಾಡ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ಏನೋ ನಡಿಬಾರ್ದಿಲ್ಲ ನಡೆದೋಯ್ತು. ಇಟ್ಸ್ ಓಕೆ. ಓಕೆ, ಕಮ್ ಟು ಮೈ ಚೇಂಬರ್ಸ್ ಪ್ಲೀಸ್. ನಡಿ ಭಜನ್, ಪ್ಲೀಸ್ ಕಮ್. ಬನ್ನಿ ಬನ್ನಿ. ಮ್ಯಾನೇಜರ್ ಸರ್, ಸ್ಟಾರ್ಟ್ ದ ಶೋ. ಎಸ್ ಸರ್.
ಪ್ಲೀಸ್. ಎಸ್ ಸರ್, ಚೆನ್ನಾಗಿದೆ ಸರ್, ಶೋಸ್ಫುಲ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮೈಕಲ್, ಸ್ಟಾರ್ಟ್. Gonna lay it on you, baby. With a funky song. Got a funky groove. It's got to make you move, mama. When you get up in the morning, drop a little back, baby. Make you feel so good. Let the funk get to you. Then you know it's gonna move. Hey, baby. ಥ್ಯಾಂಕ್ ಯು. ಮಿಸ್ಟರ್, 5 ರೂಪಾಯಿ ಕೊಟ್ಟಿದ್ದು ಥ್ಯಾಂಕ್ಸ್ ಹೇಳಿ ಅಂತಲ್ಲ, ಈ ರೀತಿ ಮೈ ಮೇಲೆ ಗಾಳಿ ಬಂದವ್ರ ತರ ಕಿರ್ಚಬೇಡ ಅಂತ. ಏನ್ ಬೇಕು ಸರ್? 2 ಓಲ್ಡ್ ಮಾಂಕ್, ಲಾರ್ಜ್. ಸರಿ ಸರ್. Ladies and gentlemen, this evening you are going to witness a sizzling and exciting dance by Miss Gloria from Goa. ಗೋಪಾಲ್, ಇಂಥದ್ದೆಲ್ಲ ಇಲ್ಲಿ ನಡೆಯುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಅದಕ್ಕೆ ಕಣ ಈ ಪುಣ್ಯಕ್ಷೇತ್ರಕ್ಕೆ ನೀನು ಕರ್ಕೊಂಡ್ ಬಂದಿದ್ದು. ಸರ್, ಇನ್ನೊಂದು ರೌಂಡ್ ಬೇಡ, ನಿಮ್ ಮ್ಯಾನೇಜರ್ನ ಒಂದ್ ರೌಂಡ್ ಇಲ್ಲಿ ಕಳ್ಸಿ. ಸರಿ ಸರ್. ಮೇ ಐ ಹೆಲ್ಪ್ ಯು ಸರ್? ನೀವೇನ ಈ ಬಾರಿಗೆ ಮ್ಯಾನೇಜರು? ಅಲ್ರಿ, ಏನ್ರಿ ಈ ಡ್ಯಾನ್ಸ್? ತುಂಬಾ ಚೆನ್ನಾಗಿದೆಯಲ್ಲ ಸರ್. ಆರ್ ಯು ಎಂಜಾಯಿಂಗ್ ಇಟ್ ಸರ್? ಎಂಜಾಯ್ ಮಾಡ್ತಾ ಇದ್ದೀನಿ. ಅಲ್ಲಿ ಕುಣಿತಾ ಇರೋದು ನಿಮ್ಮ ಅಕ್ಕನ ತಂಗಿನೋ? ಏ ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಓ, ಏನ್ರಿ ನಿಮ್ಗೆ ಇದನ್ನೆಲ್ಲ ನಡ್ಸಕ್ ಲೈಸೆನ್ಸ್ ಇದೆಯಾ? ನಮಗ್ ಲೈಸೆನ್ಸ್ ಇದೆಯಲ್ಲ ಅಂತ ಕೇಳೋದು ನೀವ್ ಯಾರ್ರಿ? ಈ ಬಾರ್ ಯಾರ್ದು ಅಂತ ತಿಳ್ಕೊಂಡಿದ್ದೀರಾ? ಮೇದಳ್ಳಿ ಸದಾನಂದ ರಾಯರ್ದು. ಈ ಇಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್. ಓಹ್, ಅವ್ರಿಗೆ ಇನ್ಫ್ಲೂಯೆನ್ಸ್ ಇದ್ರೆ ಲೈಸೆನ್ಸ್ ಬೇಡ ಅಂತ ಅರ್ಥ? ಅದೆಲ್ಲ ನಿಮ್ಗೆ ಯಾಕ್ರಿ? ಇಷ್ಟ ಇದ್ರೆ ಕೂತ್ಕೊಂಡು ನೋಡಿ, ಇಲ್ದಿದ್ರೆ ಎದ್ದು ಹೋಗಿ.